ರಾಜ್ಯದ ಹಲವೆಡೆ ಆಲಿಕಲ್ಲು ಸಹಿತ ಅಕಾಲಿಕ ಮಳೆಯಾಗಿದೆ. ಅಕಾಲಿಕ ಮಳೆಗೆ ರಾಜ್ಯದಲ್ಲಿ ಇಬ್ಬರು ದುರ್ಮರಣವನ್ನ ಹೊಂದಿದ್ದಾರೆ. ಬೆಳಗಾವಿ ತಾಲೂಕಿನ ವಂಟಮೂರಿಯಲ್ಲಿ ಮಹಿಳೆ ಬಲಿಯಾಗಿದ್ದಾರೆ. ಮನೆ ಗೋಡೆ ಕುಸಿದು ಪರ್ವೀನ್ ಬೇಪಾರಿ ಸಾವನ್ನಪ್ಪಿದ್ದಾರೆ. ಅದೃಷ್ಟಕ್ಕೆ ಗಂಡ ಶರೀಫ್ ಬೇಪಾರಿ ಬಚಾವಾಗಿದ್ದಾರೆ. ಬಿಮ್ಸ್ ಆಸ್ಪತ್ರೆಗೆ ಗಂಡ ಶರೀಫ್ನನ್ನ ದಾಖಲು ಮಾಡಲಾಗಿದೆ. ಅಕಾಲಿಕ ಮಳೆಯಿಂದ ಆಗಿರುವಂತಹ ಅವಾಂತರ. ಇನ್ನೊಂದು ಕಡೆ ಗದಗ ಜಿಲ್ಲೆ ರೋಣ ತಾಲೂಕಿನ ಮೆಣಸಗಿಯಲ್ಲಿ ರೈತ ಸಾವನ್ನಪ್ಪಿದ್ದಾರೆ. ಸಿಡಿಲು ಬಡಿದು ಜಮೀನಿನಲ್ಲಿ ರೈತ ನಿಂಗಪ್ಪ ಸಾವನ್ನಪ್ಪಿದ್ದಾರೆ. ಚಾಮರಾಜನಗರ, ಹಾಸನ, ಬೆಳಗಾವಿಯಲ್ಲಿ ಆಲಿಕಲ್ಲು ಸಹಿತ ಮಳೆಯಾಗಿದೆ. ರಾಜ್ಯದಲ್ಲಿ ಇನ್ನೂ 2 ದಿನ ಮಳೆ ಆಗತ್ತೆ ಅಂತ ಹೇಳಿ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೊಟ್ಟಿದೆ. 15ಕ್ಕೂ ಅಧಿಕ ಜಿಲ್ಲೆಗಳಲ್ಲಿ ಮಳೆ ಬರುವಂತ ನಿರೀಕ್ಷೆ ಇದೆ. ಹವಾಮಾನ ಇಲಾಖೆಯಿಂದ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಇನ್ನೂ 2 ದಿನ ಅಕಾಲಿಕ ಮಳೆ ರಾಜ್ಯದಲ್ಲಿ ಆಗತ್ತೆ ಅಂತ ಹೇಳಿ ಹವಾಮಾನ ಇಲಾಖೆ ಹೇಳಿದೆ. ಬಿಸಿಲ ಬೇಗೆಯಿಂದ ಬಸಬಳದಂತ ಜನರಿಗೆ ಕೆಲವು ಕಡೆ ತಂಪನ ಎರೆದಿದ್ರೆ ಮಳೆರಾಯ ಇನ್ನೂ ಕೆಲವೆಡೆ ಅವಾಂತರವನ್ನ ಸೃಷ್ಟಿ ಮಾಡಿದ್ದಾನೆ. ಈಗ ಕಳೆದ 2-3 ದಿನಗಳಿಂದ ಮಳೆ ಆಗ್ತಾ ಇದೆ. ಅಕಾಲಿಕ ಮಳೆಗೆ ಇಬ್ಬರು ಸಾವನ್ನಪ್ಪಿದ್ದಾರೆ. ಇನ್ನೂ 2 ದಿನ ಮಳೆ ಆಗುತ್ತೆ ಅಂತ ಹೇಳಿ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. 15 ಜಿಲ್ಲೆಗಳಲ್ಲಿ ಅಕಾಲಿಕ ಮಳೆಯ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ಕೊಟ್ಟಿದೆ. ರಾಯಚೂರು, ಬೆಳಗಾವಿ, ಧಾರವಾಡ ಸೇರಿದಂತೆ 15ಕ್ಕೂ ಅಧಿಕ ಜಿಲ್ಲೆಗಳಲ್ಲಿ, ದಾವಣಗೆರೆ, ಶಿವಮೊಗ್ಗ, ಉಡುಪಿ ಹೀಗೆ ಇಲ್ಲೆಲ್ಲ ಮಳೆ ಆಗುತ್ತೆ ಇನ್ನೂ 2 ದಿನ ಅಂತ ಹೇಳಿ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೊಟ್ಟಿದೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಶರಣು ಹಂಪಿ. ಇನ್ನೂ 2 ದಿನ ರಾಜ್ಯದಲ್ಲಿ ಅಕಾಲಿಕ ಮಳೆ ಆಗುತ್ತೆ ಅಂತ ಹೇಳಿ ಹವಾಮಾನ ಇಲಾಖೆ ಹೇಳಿದೆ. ಯಾವ್ಯಾವ ಭಾಗದಲ್ಲಿ? ಶರ್ಮಿತಾ, ನಿನ್ನೆ ಸುರಿದಂಥ ಅಕಾಲಿಕ ಮಳೆ ಅದು ವರ್ಷದ ಮೊದಲ ಮಳೆಯಾಗಿದೆ. 4 ದಿನಗಳ ಹಿಂದೆ ಕೆಲ ಜಿಲ್ಲೆಗಳಲ್ಲಿ ಅಂದರೆ 2 ಜಿಲ್ಲೆಗಳಲ್ಲಿ ಅಕಾಲಿಕವಾದಂಥ ಮಳೆ ಆಗಿತ್ತು. ನಿನ್ನೆ ಸುರಿದಂಥ ಮಳೆಯಲ್ಲಂತೂ ಅದರಲ್ಲೂ ಕೂಡ ಹುಬ್ಳಿ, ಧಾರವಾಡ, ಕಾಶ್ಮೀರ ನೆನಪು ಮಾಡೋ ರೀತಿಯಾದಂಥ ಆಲಿಕಲ್ ಮಳೆ ಆಗಿತ್ತು. ಅದರ ಹಿನ್ನೆಲೆಯಲ್ಲಿ ಅಂದರೆ ನಿಮಗೆ ಭಾಳಷ್ಟು ಕಡೆಗೆ ತೊಂದರೆ ಆಗಿದೆ. ಮತ್ತು ರೈತರಿಗೂ ಕೂಡ ಸಂಕಷ್ಟ ಎದುರಾಗಿದೆ. ಯಾಕಂದರೆ ಇಬ್ಬರು ಮೃತರಾಗಿದ್ದಾರೆ ಗುಡುಗು ಸಿಡ್ಲಿಗೆ. ಇದು ಇನ್ನೂ ಹೊರತುಪಡಿಸಿದಂತೆ ಏನು ಬಿಸಿಲಿನ ಬೇಗೆಯಲ್ಲಿ ಬಸವಳಿತಿದ್ದಂಥ ಜನರಿಗೆ ಈ ಮಳೆ ತಂಪನ್ನು ಕಂಡಿದೆ. ಮತ್ತು ಇವತ್ತು ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿರೋದು ಇವತ್ತು ಮತ್ತು ನಾಳೆ 2 ದಿನಗಳ ಕಾಲ 15 ಜಿಲ್ಲೆಗಳಿಗೆ, ಅದರಲ್ಲೂ ಕೂಡ ಕರಾವಳಿ ಕರ್ನಾಟಕ ಭಾಗದ ಜಿಲ್ಲೆಗಳಿದ್ದಾವೆ, ಸಂಪೂರ್ಣವಾಗಿ ಯೆಲ್ಲೋ ಅಲರ್ಟ್ ಇರುತ್ತೆ. ಇನ್ನು ಮಲೆನಾಡು ಭಾಗದ ಜಿಲ್ಲೆಗಳಲ್ಲೂ ಕೂಡ ಯೆಲ್ಲೋ ಅಲರ್ಟ್ ಇರುತ್ತೆ. ಇನ್ನು ಬೆಂಗಳೂರು ಸೇರಿದಂತೆ ಮೈಸೂರು, ಕೊಡಗು ಈ ಜಿಲ್ಲೆಗಳಿಗೂ ಕೂಡ ಯೆಲ್ಲೋ ಅಲರ್ಟ್ ಮುಂದುವರಿಯುತ್ತೆ. ಇವತ್ತು ನಾಳೆ ಕೆಲವು ಕಡೆಗೆ ಮಳೆ ಆಗುತ್ತೆ, ಕೆಲವು ಕಡೆಗೆ ಉತ್ತಮವಾದಂಥ ಮಳೆ ಆಗುತ್ತೆ, ಕೆಲವು ಕಡೆಗೆ ಸಾಧಾರಣವಾದಂಥ ಮಳೆ ಆಗುತ್ತೆ ಅಂತೇಳಿ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಟ್ಟಿದೆ. ವರ್ಷದ ಮೊದಲ ಮಳೆ ಆಲಿಕಲ್ ಮಳೆ ಬರುತ್ತೆ ಅಂತ ಯಾರೂ ಕೂಡ ನಿರೀಕ್ಷೆ ಮಾಡಿದ್ದಿಲ್ಲ. ಆದರೆ ಕೆಲವು ಕಡೆಗೆ ಸಾಕಷ್ಟು ತೊಂದರೆಯನ್ನು ಕೊಟ್ಟಿದೆ. ಬಟ್ ಒಟ್ಟಾರೆಯಾಗಿ ರಾಜ್ಯಾದ್ಯಂತ ನಿನ್ನೆ ಸುರಿದಂಥ ಮಳೆ 17 ಜಿಲ್ಲೆಯಲ್ಲಿ ಸುರಿದಂಥ ಮಳೆ ಇದು. ಅದರಲ್ಲಿ ಬೆಂಗಳೂರು ಕೂಡ ಸೇರಿಕೊಂಡಿದೆ. ವಾತಾವರಣನೂ ಕೂಡ ತಂಪಾಗಿರೋದು. ಇವತ್ತು ಮತ್ತು ನಾಳೆ 2 ದಿನಗಳ ಕಾಲ 15 ಜಿಲ್ಲೆಗಳಿಗೆ ಮಳೆ ಅಲರ್ಟ್ ಇರುತ್ತೆ. ಅದರಲ್ಲಿ ಕರಾವಳಿ ಕರ್ನಾಟಕ ಮತ್ತು ಮಲೆನಾಡು ಭಾಗದಲ್ಲಿ ಹೆಚ್ಚಿನ ಪ್ರದೇಶದಲ್ಲಿ ಮಳೆಯಾಗುವಂತ ಸಾಧ್ಯತೆ ಇದೆ ಅಂತ ಹೇಳಿ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟರು. ವಾತಾವರಣದಲ್ಲಿ ದಿಢೀರ್ ಬದಲಾವಣೆ, ಯಾಕಂದ್ರೆ ಒಂದ್ಸತಿ ಸಮ್ಮರಿಗೆ ಸ್ವಿಚ್ ಆನ್ ಆಗ್ತಿದ್ದಂತ ಸಂದರ್ಭದಲ್ಲೇ ತುಂಬಾ ಮಕ್ಕಳಿಗೆ, ವಯೋವೃದ್ಧರಿಗೆ ಒಂದಿಷ್ಟು ಆರೋಗ್ಯದಲ್ಲಿ ಸಮಸ್ಯೆ ಆಗಿತ್ತು. ಈ ಸೀಸನ್ ಅಂತ ಡಾಕ್ಟರ್ಗಳು ಹೇಳ್ತಿದ್ರು. ಈಗ ದಿಢೀರ್ ಅಂತ ಮಳೆ ಬಂದಿರೋದ್ರಿಂದ ಆರೋಗ್ಯದಲ್ಲಿ ವ್ಯತ್ಯಾಸ ಸಹಜವಾಗಿ, ಯಾಕಂದರೆ ವಾತಾವರಣ ಇದ್ದಕ್ಕಿದ್ದಂತೆ ದಿಢೀರಾಗಿ ಚೇಂಜಸ್ ಆದಾಗ ಈ ರೀತಿಯ ಆರೋಗ್ಯದ ಮೇಲೆ ಪರಿಣಾಮ ಬೀರುವಂಥ ಚಾನ್ಸಸ್ ಇರುತ್ತೆ. ಅದರಲ್ಲೂ ಕೂಡ ಮಕ್ಕಳಿಗೆ ತೊಂದರೆ ಆಗುವಂಥ ಚಾನ್ಸಸ್ ಇರುತ್ತೆ. ಯಾಕಂದರೆ ನೀರಿನ ಬದಲಾವಣೆ ಆಗುತ್ತೆ ಮತ್ತು ಬೇರೆ ಬೇರೆ ಪ್ರದೇಶಗಳಿಗೆ ಏನಾದರೂ ಟ್ರಾವೆಲ್ ಮಾಡುವಂಥ ಸಂದರ್ಭದಲ್ಲಿ ಈ ರೀತಿ ಏನಾದರೂ ಆಯಿತು ಅಂದರೆ ಅದರ ಎಫೆಕ್ಟ್ ಖಂಡಿತವಾಗಿ ಕೂಡ ಕೆಮ್ಮು, ನೆಗಡಿ, ಶೀತ ಇವೆಲ್ಲ ಕೂಡ ಆಗುತ್ತೆ. ಕಾಯಿಸಿ ಆರಿಸಿದ ನೀರನ್ನು ಅಥವಾ ಬಿಸಿ ನೀರನ್ನು ಸೇವನೆ ಮಾಡಿದ್ರೆ ತೊಂದರೆ ಇಲ್ಲ ಅಂತೇಳಿ ವೈದ್ಯರು ಕೂಡ ಸಲಹೆಯನ್ನು ನೀಡ್ತಾ ಇದ್ದಾರೆ. ಸೊ ಇದು ಅಕಾಲಿಕ ಮಳೆ ಪ್ರತಿ ವರ್ಷನೂ ಕೂಡ, ಯಾಕಂದರೆ ಯುಗಾದಿ ಸಂದರ್ಭದಲ್ಲಿ ಮಳೆ ಖಂಡಿತವಾಗಿ ಕೂಡ ಬಂದೇ ಬರುತ್ತೆ. ಆದರೆ ರಾಜ್ಯದ ಬಹುತೇಕ ಜಿಲ್ಲೆಗಳಿಗೆ ಮಳೆ ಬರ್ತಾ ಇರೋದು ಕಳೆದ 4 ವರ್ಷಗಳನ್ನು ನೋಡ್ತಾ ಹೋದರೆ ಇದೇ ಮೊದಲ ಬಾರಿಗೆ. 17 ಜಿಲ್ಲೆಗಳಿಗೆ ಏಕಕಾಲದಲ್ಲಿ ಮಳೆ ಆಗಿತ್ತು. ಇವತ್ತು ನಾಳೆ ಕೂಡ ಮಳೆ ಅಲರ್ಟ್ ಅನ್ನು ಹವಾಮಾನ ಇಲಾಖೆ ಹೇಳ್ತಾ ಇದೆ. ಬಟ್ ಸಾಧಾರಣವಾದಂಥ ಮಳೆ ಆಗುತ್ತೆ. ನಿನ್ನೆ ಸುರಿದಂಥ ರೀತಿ ಭಾರಿ ಮಳೆ ಆಗುವಂಥ ಸಾಧ್ಯತೆಗಳು ಬಹುಶಃ ತುಂಬಾ ಕಡಿಮೆನೇ ಇದೆ. ಶರ್ಮಿತಾ, ಈಗ ಯುಗಾದಿ ಸಂದರ್ಭದಲ್ಲಿ ಪ್ರತಿ ವರ್ಷನೂ ಮಳೆ ಬರುತ್ತೆ ಅಂತ ನೀವೇ ಅಂದ್ರೆ ಒಂಥರ ವಾಡಿಕೆ ತರ ಬರುತ್ತೆ, ಇಲ್ಲ ಅಂತಲ್ಲ. ಸೊ ವ್ಯಾಪಾರದ ಮೇಲೆ ಏನಾದರೂ ಹೊಡೆತ ಕೊಡ್ತಾ ಇದೆಯಾ ಈ ಮಳೆ ಈ ಸತಿ? ಆ ರೀತಿಯಾಗಿ ಏನು ದೊಡ್ಡ ಮಳೆ ಆಗೋದಿಲ್ಲ. ಆ ಕಾರಣಕ್ಕಾಗಿ ಮಳೆ ಕಾರಣಕ್ಕಾಗಿ ವ್ಯಾಪಾರಕ್ಕೆ ಏನು ತೊಂದರೆ ಆಗುತ್ತೆ ಅನ್ನೋ ರೀತಿಯಾದಂಥ ದೃಶ್ಯಗಳೇನಿಲ್ಲ. ಆದರೆ ನಿಮ್ಮ ಮಳೆ ಆಗುವಂಥ ಸಂದರ್ಭದಲ್ಲಿ ಭಾಳಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕು. ಯಾಕಂದರೆ ಇದು ಅಕಾಲಿಕ ಮಳೆ ಆಗಿರೋದ್ರಿಂದ
ಗುಡುಗು ಸಿಡಿಲು ಸಹಿತ ಬಿರುಗಾಳಿ ಸಹಿತ ಮಳೆ ಬರ್ತದೆ. ಸೊ ಆ ಸಂದರ್ಭದಲ್ಲಿ ಗಿಡ ಮರಗಳ ಕೆಳಗಡೆ ಇರೋದಾಗ್ಲಿ ಅಥವಾ ಶೀಟಿನ ಕೆಳಗಡೆ ಏನು ನಿಂತ್ಕೊಳ್ಳೋದಾಗ್ಲಿ ಆ ರೀತಿ ಮಾಡಬಾರ್ದು. ಅದರಲ್ಲೂ ಕೂಡ ವಿದ್ಯುತ್ ಕಂಬಗಳೇನಿರ್ತವೆ ಅದರ ಹತ್ತಿರದಲ್ಲಿ ಸುಳಿಬಾರ್ದು. ಯಾಕಂದರೆ ಕಳೆದ 4-5 ತಿಂಗಳಿಂದನೂ ಕೂಡ ಮೇಂಟೆನೆನ್ಸ್ ಕೂಡ ಮಾಡಿರೋದಿಲ್ಲ. ವಿದ್ಯುತ್ ಕಂಬಗಳು ಹೇಗಿರ್ತವೆ ಅಂತೇಳಿ ಬಹುತೇಕ ಕಡೆ ವಾಲ್ ಇರ್ತವೆ, ಮರಗಳು ಬೀಳುವಂಥ ಚಾನ್ಸಸ್ಸು ಕೂಡ ಇರುತ್ತೆ. ಗುಡುಗು ಸಿಡ್ಲು ಏನಾದರೂ ಆಯ್ತು ಅಂದರೆ ಮೊದಲು ಎಫೆಕ್ಟ್ ಆಗೋದು ಅದು ಗಿಡ ಮರಗಳೇನಿರ್ತವೆ ಅವುಗಳ ಮೇಲೇನೆ. ಸೊ ಆ ಹಿನ್ನೆಲೆಯಲ್ಲಿ ಸಾಧ್ಯ ಆದಷ್ಟು ಹೊರಗಡೆ ವಿಶಾಲ ಪ್ರದೇಶದಲ್ಲಿ ಇರಬೇಕು. ಗುಡುಗು ಸಿಡ್ಲು ಇರುವಂಥ ಪ್ರದೇಶದಲ್ಲಿ ಮ್ಯಾಕ್ಸಿಮಮ್ ಮನೆಯಲ್ಲಿ ಇರೋದು ಒಳ್ಳೆಯದು. ಈ ರೀತಿಯಾದಂಥ ಸಲಹೆಗಳನ್ನು ಹವಾಮಾನ ಇಲಾಖೆ ಕೊಡ್ತಾ ಇದೆ ಮತ್ತು ದೊಡ್ಡ ಎಫೆಕ್ಟ್ ರೈತರಿಗೇನು ಆಗೋದಿಲ್ಲ. ಶರ್ಮಿತಾ.